ಬ್ಯಾಕ್ ಟು ಸ್ಕೂಲ್ ಅನ್ನೋ ಪದ ಹೇಳಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಆದರೆ ಸ್ಟೂಡೆಂಟ್ ಆಗಿ ಅಲ್ಲ, ಟೀಚರ್ ಆಗಿ. ಎಸ್, ನಾನು ವರ್ಕ್ ಮಾಡ್ತಿದ್ದಂಥ ಸ್ಕೂಲಿಗೆ ಬಂದಿದ್ದೆ. ಯಾವ ರೀಸನ್ಗೆ ಬಂದಿದೆ, ಲೆಟ್ ಮಿ ಎಕ್ಸ್ಪ್ಲೇನ್. ಬಿಫೋರ್ ದ್ಯಾಟ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತೇಜಸ್ವಿನಿ ಆಚಾರ್ಯ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ, ನನ್ನ ಫೇವ್ರೇಟ್ ಸ್ಕೂಲ್ ಆದಂತಹ ಬೆಥನಿ ಸ್ಕೂಲಿಗೆ ಬಂದಿದ್ದೆ. ನಾನು ವರ್ಕ್ ಮಾಡ್ತಿದ್ದಂಥ ಸ್ಕೂಲಿಗೆ. ಯಾವ ರೀಸನ್ಗೆ ಅಂದರೆ 2024-2025 ಸ್ಟೂಡೆಂಟ್ಸ್ನ ಆನರಿಂಗ್ ಸೆರೆಮನಿ ಇತ್ತು. 10th ಸ್ಟ್ಯಾಂಡರ್ಡಲ್ಲಿ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸಿಗೆ ಆನರಿಂಗ್ ಇತ್ತು ಆ್ಯಂಡ್ ಪೇರೆಂಟ್ಸ್ ಮೀಟ್ ಇತ್ತು, ಟೀಚರ್ಸ್ನವ್ರಿಗೆ ಆನರಿಂಗ್ ಇತ್ತು. ಹಾಗಾಗಿ ನಾನು ಲಾಸ್ಟ್ ಇಯರ್ ವರ್ಕ್ ಮಾಡಿದ್ರಿಂದ ನನ್ನನ್ನು ಇನ್ವೈಟ್ ಮಾಡಿದ್ರು. ಐ ಆಮ್ ರಿಯಲಿ ಬ್ಲೆಸ್ಡ್ ಟು ವರ್ಕ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ನಾನು ಎಲ್ಲ ಸ್ಟೂಡೆಂಟ್ಸನ್ನು ಮೀಟ್ ಮಾಡಿದೆ, ಅದೊಂದು ಖುಷಿ ಆಯಿತು. ಕೆಲವು ಸ್ಟೂಡೆಂಟ್ಸ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ. ಎಲ್ಲ ನನ್ನ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಬಂದು ಮಾತಾಡಿಸಿದ್ರು, ನನ್ನ ಓಲ್ಡ್ ಸ್ಟೂಡೆಂಟ್ಸ್ ಬಂದು ಮಾತಾಡಿಸಿದ್ರು. ಬಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗಿಲಿಕ್ಕಾಗಲಿಲ್ಲ, ಬಿಕಾಸ್ ಮಕ್ಕಳು ಪ್ರೀತಿಯಿಂದ ಬರುವಾಗ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದು ಸರಿ ಆಗೋದಿಲ್ಲ ಅನ್ನೋ ರೀಸನಿಗೋಸ್ಕರ. ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಆನರಿಂಗ್ ಟು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಮತ್ತು ಟೀಚರ್ಸ್ ಆನರಿಂಗ್ ಎಲ್ಲ ಆದಮೇಲೆ ನಮ್ಮ ರಿಸೋರ್ಸ್ ಪರ್ಸನ್ ಸ್ಪೀಚ್ ಇತ್ತು. ಸೊ ನಮಗೆ ಮಾಡಿದಂಥ ಆನರಿಂಗ್ ವಿಡಿಯೋನ ನಾನು ಇನ್ನೊಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೇನೆ. ಕೆಲವು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಬಂದಿತ್ತು, ಕೆಲವು ಪೇರೆಂಟ್ಸ್ ಬಂದಿದ್ದರು. ಬಿಕಾಸ್ ಕೆಲವು ಮಕ್ಕಳು ಫಾರ್ ಪ್ಲೇಸಸ್ಸಲ್ಲಿ ಅವರ ಹೈಯರ್ ಸ್ಟಡೀಸ್ ಮಾಡೋದ್ರಿಂದ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಅವರ ಪರವಾಗಿ ಅವರ ಪೇರೆಂಟ್ಸ್ ಬಂದು ಅವರ ಪ್ರೈಸನ್ನು ಕಲೆಕ್ಟ್ ಮಾಡಿದರು. ಇದೆಲ್ಲ ಆದಮೇಲೆ ನಮ್ಮ ಸೂಪರ್ವೈಸರ್, ಎಜುಕೇಷನ್ ಕೋಆರ್ಡಿನೇಟರ್ ಮಾತಾಡಿದ್ರು. ನೆಕ್ಸ್ಟ್ ರಿಸೋರ್ಸ್ ಪರ್ಸನ್ ಬ್ಯೂಟಿಫುಲ್ ಆಗಿ ಆ್ಯಂಡ್ ತುಂಬಾ ವಿಷಯಗಳನ್ನು ಪೇರೆಂಟ್ಸಿಗೆ, ಸ್ಟೂಡೆಂಟ್ಸಿಗೆ ಕನ್ವೆ ಮಾಡಿದ್ರು. ಅದೊಂದು ತುಂಬ ಚೆನ್ನಾಗಿತ್ತು ಸೆಷನ್ ಅಂತ ಹೇಳ್ಬೋದು. ಸೆಷನ್ ಎಲ್ಲ ಆದಮೇಲೆ ಎಲ್ಲ ಮಕ್ಕಳ ಜೊತೆ ಮಾತಾಡಿ, ಟೀಚರ್ಸ್ ಜೊತೆಗೆ ಮಾತಾಡಿ ನಾನು ಮನೆಗೆ ಬರ್ತಿದ್ದೆ. ಸೊ ಮನೆಗೆ ಬರುವಾಗ ಆಬ್ವಿಯಸ್ಲಿ ಮನೆ ಹತ್ರ ಟೆಂಪಲ್ ಇರೋದ್ರಿಂದ ಟೆಂಪಲಿಗೆ ಹೋಗಿ ಬಂದರೆ ಏನೋ ಪಾಸಿಟಿವ್ ವೈಬ್ಸ್ ಥರ. ಸೊ ಟೆಂಪಲಿಗೆ ಹೋಗಿ ಮನೆಗೆ ಬಂದೆ. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.